ವೆಲ್ಕಮ್ ಟು ಅನುಷ್ ಕಾಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಮಂಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಮನೇಲಿ ರೇಷನ್ ಎಲ್ಲ ತುಂಬಾ ಖಾಲಿಯಾಗಿ ಹೋಗ್ಬಿಟ್ಟಿದ್ದು, ಸ್ವಲ್ಪ ಕೂಡ ಇರಲಿಲ್ಲ. ಸೊ ನಾನೇ ರೇಷನ್ ಎಲ್ಲ ಖಾಲಿಯಾಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಯಾಕಂತಂದರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ. ಸೊ ರೇಷನ್ ತುಂಬ ಡಬ್ಬಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಮತ್ತು ಅದು ಫುಲ್ ಆದರೆ ನಾನು ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಮತ್ತೆ ಕ್ಲೀನ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಖಾಲಿಯಾಗಲಿ ಅಂತಲೇ ನಾನೇ ವೆಯ್ಟ್ ಮಾಡ್ತಿದ್ದೆ. ನಾವು ಮಂತ್ಲಿ ಯಾವುದೇ ಕಾರಣಕ್ಕೂ ರೇಷನ್ ತೊಗೊಂಡು ಬರೋಲ್ಲ. ಒಂದೇ ಸಲ 2 ಮಂತ್ಸ್ಗೆ ಒಂದ್ಸಲನೋ ಅಥವಾ 3 ಮಂತ್ಸ್ಗೆ ಒಂದ್ಸಲನೋ ಬೇಕಾಗುವಷ್ಟು ತೊಗೊಂಬಂದುಬಿಟ್ಟಿರ್ತೀನಿ. ಮತ್ತೆ ಜಾಸ್ತಿ ತೊಗೊಂಬರೋಕೆ ಹೋಗಲ್ಲ. ನಮಗೆ ಎಷ್ಟು ಬೇಕು 2 ಮಂತ್ಸಿಗೆ ಅಷ್ಟು ತೊಗೊಂಬರ್ತೀನಿ. ಹಾಗೆ ಮಂತ್ಲಿ ಕೂಡ ಹೋಗೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಕಾಳು ಕಡ್ಡಿ ಹಾಗೆ ಅದ್ರ ಜೊತೆಗೆ ಆಯಿಲ್ ಪ್ಯಾಕೆಟ್ಸ್ ಎಲ್ಲ ಕಂಪ್ಲೀಟಾಗಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲವನ್ನು ಕೂಡ ತೊಗೊಂಬಂದೆ. ನಾನಿಲ್ಲಿ ಜಾಮೂನ್ ಪ್ಯಾಕೆಟ್ ತೋರಿಸ್ತಿದ್ದೀನಲ್ಲ, ಅದು 150 ಅನಿಸುತ್ತೆ ಒಂದು ಪ್ಯಾಕೆಟು. ಅದರಲ್ಲಿ ಸ್ವಲ್ಪ ಆಫರ್ಸ್ ಇರುತ್ತೆ, ಬೈ 1 ಗೆಟ್ 1 ಇರುತ್ತೆ. ಸ್ವಲ್ಪ ಕ್ವಾಂಟಿಟಿ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಬೆಲ್ಲ ಎಲ್ಲವನ್ನು ಕೂಡ ತೊಗೊಬಂದೆ. ಇವಾಗ ಹಬ್ಬಕ್ಕೆ ಬೇಕಾಗುತ್ತಲ್ಲ. ಸೊ ಹಾಗಾಗಿ ತುಂಬ ರೇಷನ್ನ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ದೆ ಇವತ್ತು. ನಾನಿಲ್ಲಿ ರುಚಿಗೋಲ್ಡ್ ಎಣ್ಣೆ ಏನಕ್ಕೆ ತೊಗೊಬಂದಿದ್ದೆ ಅಂದರೆ ದೀಪಕ್ಕೆ ನಾನು ಇದನ್ನೇ ಯೂಸ್ ಮಾಡೋದು. ಸೊ ಹಾಗಾಗಿ ಅದು 1 ಲೀಟ್ರ್ ತೊಗೊಬಂದರೆ ನನಗೆ ಕಂಪ್ಲೀಟಾಗಿ 1 ಮಂತ್ ಆಗುತ್ತೆ. ಸೊ ಇದು ಕಾಯಿನ್ ಪರೋಟ ಅಂತ. ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಸ್ವಲ್ಪ ತುಂಬಾ ಚಿಕ್ಕದಾಗಿರುತ್ತೆ. ಈ ಪರೋಟ ತುಂಬ ಚೆನ್ನಾಗಿರುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 1 ಪ್ಯಾಕೆಟ್ ಬಂದು 25 ರುಪೀಸ್ ಏನೋ ಅನಿಸುತ್ತೆ. ಅದರಲ್ಲಿ ಒಂದು 5 ಏನೋ ಇರುತ್ತೆ ಅಷ್ಟೇ ಪರೋಟಗಳು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಬೆಂಡೆಕಾಯಿ ಪಲ್ಯ ಹಾಗೆ ಟೊಮೆಟೊ ಗೊಜ್ಜು ಪರೋಟಾನ ಮಾಡ್ಕೊಂಬಿಡೋಣ ಅಂತ ಎಲ್ಲದಕ್ಕೂ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಂಡೆಕಾಯನ್ನ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಂತರ ಈ ಕಡೆ ನಾನಿಲ್ಲಿ ಪರೋಟ ಕೂಡ ಸುಟ್ಕೊಂಬಿಡೋಣ ಅಂತ ಅದಕ್ಕೂ ಇಲ್ಲೇ ರೆಡಿ ಮಾಡ್ಕೊತಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಪರೋಟ ಎಷ್ಟು ಚಿಕ್ಕದಾಗಿದೆ ಅಂತ. ಅದ್ರ ಹೆಸರೇ ಕಾಯಿನ್ ಪರೋಟ ಅಂತ. ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪರೋಟ. ಸೊ ನನ್ನ ಮಗಳಿಗೋಸ್ಕರ ಈ ಪರೋಟನ ತೊಗೊಬಂದೆ. ಅವಳಮ್ಮ ಈ ಥರ ಪರೋಟ ತೊಗೋ ಚೆನ್ನಾಗಿರುತ್ತೆ ಅಂತ ಅಂದ್ಲು. ಸೊ ನಂತರ ನಾನು ಟೊಮೆಟೊ ಗೊಜ್ಜು ಕೂಡ ಮಾಡ್ಕೊಂಬಿಡೋಣ ಅಂತ ಚೆನ್ನಾಗಿ ಟೊಮೆಟೊನೆಲ್ಲ ವಾಶ್ ಮಾಡಿಕೊಂಡು ಸಣ್ಣದಾಗಿ ನೀಟಾಗಿ ಹೆಚ್ಕೊತಾ ಇದ್ದೀನಿ. ಈ ಕಡೆ ಪರೋಟ ಕೂಡ ಒಂದೊಂದೇ ಫ್ರೈ ಮಾಡ್ಕೊತಿದ್ದೀನಿ. ಎಲ್ಲವನ್ನು ಕೂಡ ಬೇಗ ಮಾಡ್ಕೊಂಬಿಡೋಣ. ಯಾಕಂದರೆ ಡಿಮಾರ್ಟ್ಗೆ ಹೋಗಿ ಬಂದಿದ್ದು ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು. ಮನೆಗೆ ಬರೋದಕ್ಕೆ 8 o'clock ಆಗಿಬಿಟ್ಟಿತ್ತು. ಯಾಕಂತಂದರೆ ಎಲ್ಲರೂ ಕೂಡ 10ಗೆ ಎಲ್ಲರಿಗೂ ಸ್ಯಾಲ್ರಿ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಅದೇ ಟೈಮಲ್ಲಿ ರೇಷನ್ನ ತೊಗೊಂಡಿರ್ತಾರಲ್ವ. ಅದಕ್ಕೋಸ್ಕರ ಸ್ವಲ್ಪ ಡಿಮಾರ್ಟಲ್ಲಿ ತುಂಬಾ ರಶ್ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗೆ ಬನ್ನಿ ಇವಾಗ ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಬಿಡೋಣ. ಒಂದು ಪ್ಯಾನಿಗೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಸಾಸಿವೆ ಅದರ ಜೊತೆಗೆ ಕರಿಬೇವಿನ ಸೊಪ್ಪು ಕಟ್ ಮಾಡಿರುವಂಥ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಆಗುವಷ್ಟು 3 ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಸೇರಿಸ್ಕೊತಿದ್ದೀನಿ. ನನಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು. ಟೊಮೊಟೊ ಹಾಕಿದರೆ ಸ್ವಲ್ಪ ಜಾಸ್ತಿ ಉಳಿತಾಯ ಆಗುತ್ತೆ. ಹಾಗೆ ಅದಕ್ಕೋಸ್ಕರ ನಾನು 3 ಟೊಮೊಟೊನ ಸೇರಿಸ್ಕೊಂಡು ಹಾಕೊತಿದ್ದೀನಿ. ನೀವು ಬೇಕು ಅಂತಂದರೆ ನಿಮಗೆ ಬೇಕಾಗುವಷ್ಟು ನೀವು ಟೊಮೊಟೊನ ಹಾಕೊಬೋದು. ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ. ಇದೆಲ್ಲ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಬೆಂಡೆಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಬೆಂಡೆಕಾಯಿ ಪಲ್ಯ. ಸೊ ಹಾಗಾಗಿ ನಾನು ಅರ್ಧ ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ನಿಮಗೆ ಡ್ರೈ ಬೇಕು ಅಂತಂದರೆ ನೀರನ್ನ ಹಾಕ್ಕೊಳ್ದೆ ಹಾಗೆ ಬೆಂಡೆಕಾಯಿನ ಸೇರಿಸ್ಕೊಂಡ್ರೆ ಡ್ರೈ ಆಗಿರುತ್ತೆ. ನನಗೆ ಸ್ವಲ್ಪ ಗೊಜ್ಜು ಟೈಪ್ ಬೇಕಾಗಿರೋದ್ರಿಂದ ನೀರು ಮೇಲೆ ಬೆರೆಸ್ಕೊಂಡು ಅದನ್ನು ಸ್ವಲ್ಪ ಕುದಿಸ್ಕೊಂಡ ನಂತರ ಫ್ರೈ ಮಾಡಿರುವಂಥ ಬೆಂಡೆಕಾಯಿನ ಸೇರಿಸ್ಕೊಂಡು ಒಂದರಿಂದ ಒಂದು ಅರ್ಧ ನಿಮಿಷ ಆಗುವಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ. ಪರೋಟಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು ಪರೋಟನೆಲ್ಲ ನೋಡಿ ಫ್ರೈ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ನಾನು 2 ಪ್ಯಾಕೆಟ್ ತೊಗೊಬಂದಿದ್ದೆ. 2 ಪ್ಯಾಕೆಟು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಪರೋಟ ಅಂತಂದರೆ ತುಂಬ ಇಷ್ಟ. ಅದರಲ್ಲಿ ಕಾಯಿನ್ ಪರೋಟ ಅಂತಂದರೆ ತುಂಬಾ ಇಷ್ಟಪಡ್ತೀನಿ, ತಿಂತಾಳೆ ಅವಳು. ಸೊ ಇವಾಗ ಬನ್ನಿ ನಾನು ಟೊಮೆಟೊ ಗೊಜ್ಜು ಕೂಡ ಮಾಡ್ಕೊಂಬಿಡೋಣ. ನಾನಿಲ್ಲಿ ಚಿಕ್ಕ ಪಾತ್ರೆ ನೀರು ತೊಗೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಸಾಸಿವೆ ಕಡಲೆಬೇಳೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಟೊಮೆಟೊನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಉಪ್ಪನ್ನ ಬೆರೆಸಿ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬೇಯಿಸ್ಕೊತಿದ್ದೀನಿ. ನೀವಿಲ್ಲಿ ನೋಡ್ಬೋದು ಪಾತ್ರೆ ತುಂಬಾ ಚಿಕ್ಕದಿದೆ. ಇದು ಬೇಯುತ್ತೋ ಇಲ್ವೋ ಅಂದ್ಕೊಂಡು ನೋಡ್ಬೋದು. ನೋಡಿ ಎಷ್ಟು ಟೊಮೆಟೊನ ಹಾಕಿದ್ದೀನಿ. ಅದರಲ್ಲಿ ಈ ಪಾತ್ರೆ ಎಲ್ಲವನ್ನು ಹಿಡಿದಿದೆ. ಬೇಯ್ತಾ ಫುಲ್ ಟೊಮೆಟೊ ಎಲ್ಲ ಸಾಫ್ಟಾಗಿ ಸ್ವಲ್ಪ ಫುಲ್ ಕಡಿಮೆನೇ ಆಗೋಗ್ಬಿಡುತ್ತೆ. ನಂತರ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳೋಣ. ನೀರೆಲ್ಲ ಕಂಪ್ಲೀಟಾಗಿ ಸ್ಟೀಮ್ ಆಗೋಗ್ಬಿಡಲಿ. ಅಲ್ಲಿವರೆಗೂ ಲಿಡ್ನ ಕ್ಲೋಸ್ ಓಪನ್ ಮಾಡೋಕ್ಕೆ ಹೋಗ್ಬೇಡಿ. ಬೇಕು ಅಂತಂದರೆ ನೀವು ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಟೊಮೆಟೊ ಗೊಜ್ಜು ಬೆಂದಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಗೊಜ್ಜು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ತುಂಬಾ ಇಷ್ಟ ಇರುತ್ತೆ. ಎಲ್ಲದಕ್ಕೂ ಇದು ಕೂಡ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟಾಗಿ ಬಂದಿದೆ. ಇದು 1-2 ಸೆಕೆಂಡ್ ಬೆಂದರೆ ಸಾಕು. ನಾನಿಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಸಾಂಬಾರು ಪುಡಿ ಅಥವಾ ಚಿಲ್ಲಿ ಪುಡಿ ಅದನ್ನು ಯೂಸ್ ಮಾಡ್ಕೊಬೋದು. ನಾನು ಹಸಿಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿದ್ದೀನಿ.
ನಾನು ಅನ್ನಕ್ಕೋಸ್ಕರ ಟೊಮೊಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೀನಿ. ಪರೋಟಾಗೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ನಾನಿಲ್ಲಿ ಇವಾಗ ಎಲ್ಲ ಅಡುಗೆಗಳು ರೆಡಿಯಾಗಿದೆ. ಈ ಕಡೆ ಬೆಂಡೆಕಾಯಿ ಪಲ್ಯ, ಇದ್ರ ಜೊತೆಗೆ ಟೊಮೊಟೊ ಗೊಜ್ಜು, ಹಾಗೆ ಪರೋಟ ಮತ್ತು ಸ್ವಲ್ಪ ಮೊಸರು. ಅದ್ರ ಜೊತೆಗೆ ನಾನಿಲ್ಲಿ ಬೆಳಿಗ್ಗೆ ಮಾಡಿರುವಂಥ ಟೊಮೊಟೊ ಬಾತ್ ಕೂಡ ಸ್ವಲ್ಪ ಇತ್ತು. ಸೊ ಅದು ಕೂಡ ಖಾಲಿ ಮಾಡ್ಕೊಂಬಿಡೋಣ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ. ಇದೇ ತರಹದ ಒಳ್ಳೊಳ್ಳೆ ವಿಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ. ನೀವು ನನ್ನ ಚಾನಲ್ನ ವಾಚ್ ಮಾಡ್ತೀರಿ.